ಕೇಳಿಸ್ತಿದೆಯಾ ಸೌಂಡು? ಕೋಗಿಲೆ ಸೌಂಡ್ ಮಾಡ್ತಿದೆ. ಟೈಮ್ ಬಂದ್ಬಿಟ್ಟು 5 ಆಗ್ತಿದೆ. ಸೊ ಈ ಟೈಮಲ್ಲಿ ಒಂದು ಬ್ಲಾಗ್ನ ಶೂಟ್ ಮಾಡ್ತಿದ್ದೀನಿ. ಆ್ಯಕ್ಚುಲಿ ಏನೂ ಗೊತ್ತಿಲ್ಲ, ನಿದ್ದೆನೇ ಬರಲಿಲ್ಲ ಗುರು. ಸೊ ಹಾಗೆ ವಾಕ್ ಮಾಡೋಣ ಅಂತ ಮೇಲೆ ಬಂದೆ. ಇನ್ನೇನು ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಸನ್ರೈಸ್ ಬರುತ್ತೆ. ಸೊ ಅದನ್ನು ಕ್ಯಾಪ್ಚರ್ ಮಾಡಿ ತೋರಿಸೋಣ ಅಂತ ಅಂದ್ಕೊಂಡಿದ್ದೀನಿ. ಆದರೆ ಕ್ಯಾಪ್ಚರ್ ಮಾಡ್ತೀನಿ, ಇಲ್ಲ ಅಂದರೆ ಬೆಳಗ್ಗೆ ಆದಮೇಲೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಸೊ ಗೈಸ್, ವ್ಲಾಗ್ನ ಕಂಟಿನ್ಯೂಸ್ ಆಗಿ ನೋಡಿ, ಯಾವುದೇ ಕಾರಣಕ್ಕೂ ಎಲ್ಲೂ ಕೂಡ ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡಿ. ಸೊ ಬನ್ನಿ ಗೈಸ್, ವಿಡಿಯೋನ ಶುರು ಮಾಡೋಣ. ಗೈಸ್, ಸನ್ರೈಸ್ನ ನೋಡೋಕ್ಕೆ ರೆಡಿಯಾಗಿರಿ. ಇದೇನು ಸ್ವಲ್ಪ ಹೊತ್ತಲ್ಲೇ ಸನ್ರೈಸ್ ಆಗುತ್ತೆ. ಇಲ್ಲಿ ನೋಡಿ ಕಲರು ಹೆಂಗಿದೆ ಅಂತ. ನಾನೇನು ಎಡಿಟ್ ಮಾಡಿರಲ್ಲ, ಫಿಲ್ಟರ್ ಏನು ಆ್ಯಡ್ ಮಾಡಿರಲ್ಲ, ರಾವಾಗಿ ಹಂಗೆ ನೋಡಿ ಗೈಸ್ ಹೆಂಗಿದೆ ಅಂತ. ಕರೆಕ್ಟಾಗಿ 6 o'clockಗೆ ಇನ್ನೂ ಒಂದು 20 minutes ಇದೆ ಅಂದ್ಕೊಳ್ಳಿ. ಸಕ್ಕದಾಗಿ ಕಲರ್ ಚೇಂಜ್ ಆಗ್ತಿದೆ. ಇದನ್ನು ಹಂಗೆ ಕ್ಯಾಪ್ಚರ್ ಮಾಡಿ ನಿಮಗೆ ತೋರಿಸ್ಬೇಕು. ಅದಕ್ಕೋಸ್ಕರ ನಾನು ಈ ಬ್ಲಾಗ್ನ ಶೂಟ್ ಮಾಡ್ತಾ ಇರೋದು. ಸೊ ತುಂಬ ಜನ ಕಮೆಂಟಲ್ಲಿ ತಿಳಿಸಿದ್ದೀರಾ. ಸೊ ನನಗೆ ತುಂಬ ಖುಷಿ ಆಯಿತು ನೀವು ಕಮೆಂಟ್ ಮಾಡಿದ್ದಕ್ಕೆ. ಸೊ ಅದಕ್ಕೆ ತುಂಬ ಎಕ್ಸೈಟಾಗಿ ಇವಾಗ ನಿದ್ದೆನ ಸ್ಯಾಕ್ರಿಫೈಸ್ ಮಾಡಿ ನಾನು ಇದನ್ನು ಶೂಟ್ ಮಾಡ್ತಾ ಇರೋದು. ಸೊ ಚಿಕ್ಕದಾಗೇ ಇರುತ್ತೆ, ಓಕೆನಾ? ದೊಡ್ಡದಾಗಿ ಬೋರ್ ಹೊಡೆಯೋ ಥರ ಎಲ್ಲ ತೊಗೊಳೋಂಗಲ್ಲ. ಬನ್ನಿ, ಸೊ ಅದನ್ನು ಹಂಗೆ ಟೈಮ್ ಲ್ಯಾಪ್ಸಲ್ಲಿ ಹಾಕ್ತೀನಿ, ನೋಡಿ ನೀವು ಹೆಂಗಿರುತ್ತೆ ಅಂತ ಸನ್ರೈಸ್ ಆಗೋದು, ಓಕೆನಾ? ಆ್ಯಂಡ್ ಸಾರಿ, ಸ್ಲೋ ಮೋಷನಲ್ಲಿ ಹೋಗ್ತೀನಿ, ಟೈಮ್ ಲ್ಯಾಪ್ಸಲ್ಲಿ ಹೋಗ್ತೀನಿ. ಹೇಗಿರುತ್ತೆ ಅಂತ ಖಂಡಿತವಾಗ್ಲೂ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಲೇಬೇಕು ನೀವು, ಓಕೆನಾ? ಐ ಲವ್ ಯು, ಐ ಲವ್ ಯು, ಐ ಲವ್ ಯು ಹಂಗಂತ ಹೇಳಬೇಕು ಅನ್ನಿಸ್ತದೆ ಆ ಬ್ಯಾಕ್ಗ್ರೌಂಡ್ಗೆ. ಸೀರಿಯಸ್ಲಿ ಆ ಬ್ಯಾಕ್ಗ್ರೌಂಡ್ ನೋಡಿ ಗೈಸ್ ಹೆಂಗಿದೆ ಅಂತ. ಕಲರ್ಫುಲ್ ಆಗಿದೆ. ಆ ಕಲರು ಮೋಷನ್ ಗ್ರಾಫಿಕ್ಸ್ ಹಾಕ್ದಂಗೆ ಐತೆ. ಸೀರಿಯಸ್ ಆಗಿ ನೋಡಿ ಗೈಸ್, ಹೆಂಗೆ ಕಾಣಿಸ್ತಿದೆ, ಸಕ್ಕದಾಗೈತಲ್ಲ. ಗೈಸ್, ಟೈಮ್ ಲ್ಯಾಪ್ಸ್ನ ಈಗಲೇ ಆನ್ ಮಾಡ್ತಿದ್ದೀನಿ. ಸೊ ನಾನು ಸನ್ರೈಸ್ ಆದಮೇಲೆ ಸಿಗ್ತೀನಿ. ಸೊ ಟೈಮ್ ಲ್ಯಾಪ್ಸಲ್ಲಿ ಫುಲ್ಲಾಗಿ ಎಂಜಾಯ್ ಮಾಡಿ ನೋಡ್ತಾ. ಗೈಸ್, ಆ್ಯಕ್ಚುಲಿ ಫುಲ್ ಕತ್ಲೆ ಇದ್ದಾಗ ವ್ಲಾಗ್ ಶೂಟ್ ಮಾಡಿದ್ದು. ಈಗಾಗಲೇ ಬೆಳಕಾಗ್ಬಿಟ್ಟೈತೆ, ಬೆಳಗ್ಗೆ ಆಗ್ಬಿಟ್ಟೈತೆ. ಸೀರಿಯಸ್ಲಿ ಬೆಳಗ್ಗೆ ವ್ಲಾಗ್ ಶೂಟ್ ಮಾಡೋ ಫೀಲ್ ಇದೆಯಲ್ಲ, ಸೂಪರ್ ಆಗಿರುತ್ತೆ. ಸೊ ನೀವು ಯಾರನ್ನ ಯೂಟ್ಯೂಬರ್ಸ್ ಈ ಥರದೊಂದು ವಿಷಯನ ಟ್ರೈ ಮಾಡಿದರೆ ಖಂಡಿತವಾಗ್ಲೂ ಕಮೆಂಟಲ್ಲಿ ತಿಳಿಸ್ಬೋದು. ಟೈಮ್ ಬಂದ್ಬಿಟ್ಟು ಎಕ್ಸಾಕ್ಟಾಗಿ ಇವಾಗ 5:54 ಆಗ್ತಿದೆ. ಇನ್ನೇನು 6 o'clockಗೆ ಇನ್ನು ಸ್ವಲ್ಪ ಹೊತ್ತೇ ಇರೋದು. ನನಗೆ ಗೊತ್ತಿಲ್ಲ ಗೈಸ್ ಎಷ್ಟು ಗಂಟೆಗೆ ಎಕ್ಸಾಕ್ಟಾಗೆ ಸನ್ ರೈಸ್ ಆಗುತ್ತೆ ಅಂತ ಗೊತ್ತಿಲ್ಲ ನನಗೆ. ತುಂಬ ಸತಿ ನೋಡಿದ್ದೀನಿ, ಬಟ್ ಕ್ಯಾಪ್ಚರ್ ಮಾಡಿದ್ದೀನಿ, ಎಲ್ಲವೂ ಮಾಡಿದ್ದೀನಿ. ಎಷ್ಟೊತ್ತಿಗೆ ಆಗುತ್ತೆ ಅಂತಲೇ ಐಡಿಯಾ ಇಲ್ಲ. ಏನೂ ಇಲ್ಲ, ಒಂದು ಬೀಚ್ ಇದ್ಬಿಟ್ಟಿದ್ದಿದ್ರೆ ಫ್ರಂಟಲ್ಲಿ ಸಕ್ಕದಾಗಿರ್ತಿತ್ತು. ಹೋಗಿ ಒಂದು ವ್ಯೂ ಸೀರಿಯಸ್ ಆಗಿ ಆಗ್ತಿದೆ. ಎಷ್ಟೊತ್ತಿಗೆ ಕರೆಕ್ಟಾಗೆ ಸನ್ ರೈಸ್ ಆಗುತ್ತೆ ಅಂತ ಐಡಿಯಾ ಇಲ್ಲ. ಸೊ ಆದಾಗ ಕಂಟಿನ್ಯೂ ಮಾಡ್ತೀನಿ. ಇನ್ನೊಂದು ಏನಂದರೆ ನನ್ನದ್ರಲ್ಲಿ ಸ್ಲೋ ಮೋಷನ್ನು ಸಿಕ್ಕಾಪಟ್ಟೆ ಕೆಡ್ದಾಗೈತೆ.
ಸೊ ನಾನೇನು ಮಾಡ್ತೀನಂದರೆ ಡೈರೆಕ್ಟಾಗೆ ಕ್ಯಾಮ್ರಾ ಮಾಮೂಲಿ ಏನಿದೆ ರಾ ಕ್ಯಾಮ್ರಾ ಅಲ್ಲಿ ಶೂಟ್ ಮಾಡಿಬಿಟ್ಟು ನಾನು ನಿಮಗೆ ಸ್ಲೋ ಮೋಷನಲ್ಲಿ ಎಡಿಟ್ ಮಾಡಿರ್ತೀನಿ. ಸೊ ನನ್ನ ಸ್ಲೋ ಮೋಷನ್ ಬಂದ್ಬಿಟ್ಟು ತುಂಬ ಕೆಟ್ಟದಾಗೈತೆ ಗೈಸ್, ಅದಕ್ಕೆ ಬೇರೆ ಏನಿಲ್ಲ. ಸೊ ಬನ್ನಿ ಕಂಟಿನ್ಯೂ ಮಾಡ್ತೀನಿ. ಆ್ಯಂಡ್ ಈ ಒಂದು ವ್ಲಾಗ್ನ ನಾನು ಈವ್ನಿಂಗ್ ಟೈಮ್ಗೆ ಪೋಸ್ಟ್ ಮಾಡಿರ್ತೀನಿ, ಲೈಕ್ 6:30. ಸೊ ನೀವೆಲ್ಲ ಚಿಲ್ಲಾಗಿ ಕಾಫಿ ಕುಡೀರಿ, ಓಕೆನಾ? ಕಾಫಿ ಕುಡ್ದು ವ್ಲಾಗ್ನ ನೋಡಿ. ಜೊತೆಗೆ ಈವ್ನಿಂಗು ಸನ್ಸೆಟ್ ಆಗುತ್ತಲ್ಲ, ಅದನ್ನು ಕೂಡ ಇದೇ ವೀಡಿಯೋಲ್ಲೇ ಕ್ಯಾಪ್ಚರ್ ಮಾಡಿರ್ತೀನಿ. ಸೊ ತುಂಬ ಸೂಪರಾಗಿರುತ್ತೆ. ಸೊ ನೋಡಿ, ಸಪೋರ್ಟ್ ಮಾಡಿ ಗೈಸ್, ಅಷ್ಟೇ, ಬೇರೆ ಏನೂ ಕೇಳಲ್ಲ. ಸೊ ಓಕೆ, ಸ್ವಲ್ಪ ಹೊತ್ತು ಕಂಟಿನ್ಯೂ ಮಾಡ್ತೀನಿ. ವೆಯ್ಟ್ ಫಾರ್ ಸನ್ರೈಸ್. ಮೈ ಗಾಡ್ ಗುರು, ಫೈನಲಿ ನಾವು ಸನ್ರೈಸ್ನ ನೋಡ್ತಾ ಇದ್ದೀವಿ. ಸಿಕ್ಕಾಪಟ್ಟೆ ಸೂಪರ್ ಆಗಿ ಕಾಣ್ತಿದೆ ನೋಡಿ ಇಲ್ಲಿ. ಓಕೆ ಗುರು, ಎಲ್ಲ ಹ್ಯಾಂಗಲಲ್ಲೂ ವೀಡಿಯೋನ ಶೂಟ್ ಮಾಡಾಯಿತು. ಸೊ ಎಡಿಟ್ ಮಾಡಿ ಪೋಸ್ಟ್ ಮಾಡೋದೊಂದೇ ಬಾಕಿ. ನೀವು ನೋಡಿ ಸಪೋರ್ಟ್ ಮಾಡೋದೊಂದೇ ಬಾಕಿ ಇರೋದು. ಲೈಕ್ ನೀವು ಇಷ್ಟಪಡ್ತೀರಾ ಅಂತ ನಂಬ್ತೀನಿ. ಸಿಕ್ಕಾಪಟ್ಟೆ ಸಖತ್ತಾಗಿದ್ದಾಳೆ ಅವಳು, ನನಗಂತೂ ತುಂಬ ಇಷ್ಟ ಆಯಿತು. ಸೊ ಹೆಂಗಿತ್ತು ಅನ್ನೋದನ್ನು ಖಂಡಿತವಾಗ್ಲೂ ಕಮೆಂಟಲ್ಲಿ ತಿಳಿಸಿ. ಆ್ಯಂಡ್ ಇನ್ನೊಂದು ವಿಷಯ ಏನಂದರೆ, ಈವ್ನಿಂಗ್ ನಾನು ಸನ್ಸೆಟ್ ತೋರ್ಸೋಕ್ಕಾಗುತ್ತೋ ಇಲ್ಲವೋ ಗೊತ್ತಿಲ್ಲ, ಯಾಕಂದರೆ ಫುಲ್ ನೈಟ್ ನಾನು ನಿದ್ದೆನೇ ಮಾಡಿಲ್ಲ. ನಮ್ಮ ಮುಖ ನೋಡಿದ್ರೇ ನಿಮಗೆ ಗೊತ್ತಾಗುತ್ತೆ. ಸೊ ನಾನು ಯಾಕೆ ಇಷ್ಟೋ ತನಕ ಎದ್ದಿದ್ದೆ ಅಂದರೆ ಆ ಸನ್ಸೆಟ್ನ ನಿಮಗೆ ತೋರಿಸ್ಬೇಕು ಅಂತ ಅಷ್ಟೇ, ಬೇರೆ ಯಾವುದಕ್ಕೂ ಅಲ್ವೇ ಅಲ್ಲ. ಸೊ ಇದೆಲ್ಲ ಕಂಟೆಂಟಾಗಿ ಗುರು ಅಂತ ನೀವು ಕೇಳ್ಬೋದು, ಏನು ಮಾಡೋಕ್ಕಾಗಲ್ಲ. ಇಷ್ಟ ಆಗಿರೋದನ್ನು ಹಾಗೆ ತೋರಿಸಿದ್ರೆ ಸಖತ್ತಾಗಿರುತ್ತೆ. ಸೊ ಅದಕ್ಕೋಸ್ಕರ ನಾನು ತೋರಿಸ್ದೆ. ನಿಮಗೇನು ಅನ್ನಿಸ್ತು ಅನ್ನೋದನ್ನು ಖಂಡಿತವಾಗ್ಲೂ ಕಮೆಂಟಲ್ಲಿ ತಿಳಿಸಿ. ಇನ್ನೊಂದು ವಿಷಯ ಏನಂದರೆ, ಇದು ಹಳ್ಳಿ ಕಡೆ ಎಲ್ಲ ಇನ್ನೂ ಹೈಲೈಟ್ಸಾಗಿ ತೋರಿಸುತ್ತೆ. ಸೊ ಕಾಣುತ್ತೆ. ನಾನು ಹಳ್ಳಿ ಕಡೆ ತಮಿಳ್ನಾಡಲ್ಲಿ ನೋಡಿದ್ದೀನಿ. ಸೊ ಇಲ್ಲೆಲ್ಲೂ ನಾನು ನೋಡಿಲ್ಲ. ಅಂದರೆ ಚಿಕ್ಕಮಂಗ್ಳೂರು ಸೈಡೆಲ್ಲ ನೋಡಿದ್ದೀನಿ, ಬೀಚ್ ಸೈಡಲ್ಲೆಲ್ಲ ನೋಡಿದ್ದೀನಿ. ಬೀಚ್ ಸೈಡಲ್ಲಂತೂ ವ್ಯೂ ಸಖತ್ತಾಗಿರುತ್ತೆ, ಹೋಗಿ ಇದಕ್ಕಿಂತ ಅಲ್ಟಿಯಾಗಿರುತ್ತೆ. ಅದ್ರ ಥರ ನಿಮಗೆ ಯಾರನ್ನ ಸನ್ಸೆಟ್ ತೋರಿಸಿದ್ರೆ ನೀವು ನೆನ್ಪು ಮಾಡ್ಕೊಳ್ಳಿ ಯಾರು ಅಂತ. ಯಾಕಂದರೆ ಕಮೆಂಟಲ್ಲಿ ನೀವು ತಿಳಿಸ್ಲೇಬೇಕು. ಯಾಕಂದರೆ ವೆಯ್ಟ್ ಮಾಡಿ ಆ ಸನ್ಸೆಟ್ಗೋಸ್ಕರ ನಿಮಗೋಸ್ಕರ ಕ್ಯಾಪ್ಚರ್ ಮಾಡಿ ತೋರಿಸಿದ್ದೀನಲ್ಲ, ಅದೇ ಇದರಲ್ಲಿ ಈ ವಿಡಿಯೋಲ್ಲೇ ಹೈಲೈಟ್ಸೇ ಅದು, ಓಕೆನಾ? ಫೈನಲಿ ಗುಡ್ ಮಾರ್ನಿಂಗ್ ಫಾರ್ ಎವ್ರಿ ನೇಚರ್ ಲವರ್. ಆ್ಯಂಡ್ ಈವ್ನಿಂಗು ಸನ್ಸೆಟ್ನ ತೋರ್ಸೋಕ್ಕಾಗುತ್ತೋ ಇಲ್ವೋ ಸೀರಿಯಸ್ಲಿ ಗೊತ್ತಿಲ್ಲ, ಯಾಕಂದರೆ ನಿದ್ದೆ ಬರ್ತಿದೆ. ಹೋಗಿ ಮಲಗ್ತೀನಿ. ಸಿಕ್ಕಾಪಟ್ಟೆ ಕಣ್ಣೆಲ್ಲ ಉರಿತಾಯಿದೆ ಗುರು, ಸೀರಿಯಸ್ಸಾಗಿ. ಆ್ಯಂಡ್ ಈ ಒಂದು ವೀಡಿಯೋ ಯಾವಾಗ ಎಡಿಟ್ ಆಗಿ ಪೋಸ್ಟ್ ಆಗುತ್ತೋ ಅಂತ ಸೀರಿಯಸ್ಸಾಗಿ ನೋಡುವ. ಸೊ ನಿಮ್ಮ ಒಪಿನಿಯನ್ ಏನು ಅಂತ ಖಂಡಿತವಾಗ್ಲೂ ಕಮೆಂಟಲ್ಲಿ ತಿಳಿಸಿ. ಐ ಹೋಪ್ ಈ ಒಂದು ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ಕೊತಾ ಇದ್ದೀನಿ ಸದ್ಯಕ್ಕೆ. ಬೇರೆ ಐಡಿಯಾ ಇಲ್ಲ. ಈವ್ನಿಂಗ್ ಕಂಟಿನ್ಯೂ ಮಾಡೋಕ್ಕಾದರೆ ಮಾತ್ರ ಕಂಟಿನ್ಯೂ ಮಾಡ್ತೀನಿ, ಹಂಗಿಲ್ಲ ಅಂದರೆ ಈ ಒಂದು ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ಕೊತೀನಿ. ಸೊ ಈ ಒಂದು ವ್ಲಾಗ್ನ ಪ್ರತಿಯೊಂದು ಹುಡುಗರು, ಪ್ರತಿಯೊಬ್ಬರು ಸಿಸ್ಟರ್ಸ್, ಬ್ರದರ್ಸ್ ಯಾರನ್ನಾಗಿರಲಿ, ಯಾರನ್ನ ಒಬ್ಬರಾದರೆ ಒಂದು ವೀಡಿಯೋನ ನೋಡಿ ಖಂಡಿತವಾಗ್ಲೂ ನಿಮ್ಮ ನೇಚರ್ ಲವರ್ಸ್ ಯಾರಿರ್ತಾರೋ ಅವ್ರಿಗೆ ಟ್ಯಾಗ್ ಮಾಡಿ ಒಂದು ವೀಡಿಯೋನ. ತುಂಬ ಹೈಪಾಗಿ ಒಂದು ವೀಡಿಯೋನ ತೊಗೊಂಡೋಗ್ತೀರಾ ಅಂತ ನಂಬ್ತೀನಿ. ಯಾಕಂದರೆ
ಕೆಲವ್ರು ಮಾತ್ರನೇ ಈ ನೇಚರು, ಈ ಬೈಕ್ ರೈಡ್ಸು ಇವೆಲ್ಲ ಇಷ್ಟಪಡೋರು. ತುಂಬ ಜನ ಎಲ್ಲ ಇಷ್ಟಪಡಲ್ಲ ಇದನ್ನು. ಏನು ಗುರು ಕ್ಯಾಶುಯಲಾಗಿ ತೊಗೊತಾರೆ ತುಂಬ ಜನ ಅಷ್ಟೇ. ಸೊ ನಮ್ಮಂಥ ಹಾಬಿ ಈ ಥರ ಎಲ್ಲ ಹೋಗ್ತೀವಲ್ಲ, ಸೊ ಅವರು ತುಂಬ ನೇಚರ್ನ ಇಷ್ಟಪಡ್ತಾರೆ. ನಾನು ಅದೇ ಥರ ಲೈನಲ್ಲಿರೋವನ್ನೇ. ಸೊ ಅದಕ್ಕೆ ನಾನು ವೆಯ್ಟ್ ಮಾಡಿ ಸನ್ ರೈಸ್ನ ತೋರಿಸಿರೋದು. ಓಕೆ, ಐ ಹೋಪ್ ಈ ಒಂದು ವಿಡಿಯೋ ನಿಮಗೆ ಇಂಟ್ರೆಸ್ಟ್ ಆಗಿತ್ತು ಅಂತ ನಂಬ್ತೀನಿ. ಓಕೆ ಗುರು, ಈ ಒಂದು ಬ್ಲಾಗ್ನ ಇಲ್ಲಿಗೆ ಏನು ಮಾಡ್ಕೊತಾ ಇದ್ದೀನಿ. ಏನು ಮಾಡೋಕ್ಕಿಂತ ಮುಂಚೆ ಒಂದು ವಿಷಯನ ನಿಮಗೆ ಹೇಳ್ತಿದ್ದೆ ಎಲ್ಲ ವೀಡಿಯೋಸಲ್ಲೂ, ಇತ್ತೀಚೆಗೆ ಅದನ್ನು ಮರ್ತೇ ಹೋಗ್ತಿದ್ದೀನಿ. ನೀವೇನ ಹೊರಗಡೆ ಟ್ರಾವೆಲ್ ಮಾಡೋರಾಗಿದ್ದರೆ, ಬೈಕಲ್ಲಿ ಟ್ರಾವೆಲ್ ಮಾಡೋರಾಗಿದ್ದರೆ ದಯವಿಟ್ಟು ಹೆಲ್ಮೆಟ್ನ ಯೂಸ್ ಮಾಡಿ. ಅದೇ ಥರ ಕಾರಲ್ಲಿ ಟ್ರಾವೆಲ್ ಮಾಡೋರಾಗಿದ್ದರೆ ದಯವಿಟ್ಟು ಸೀಟ್ ಬೆಲ್ಟ್ ಹಾಕ್ಕೊಂಡು ಓಡಿಸಿ. ನೀವು ಎಲ್ಲೇ ಹೋದ್ರೂ ಸೇಫಾಗಿ ಹೋಗಿ. ಇವಾಗ ಬೇರೆ ಜಮ್ಮು ಕಾಶ್ಮೀರಲ್ಲಿ ಏನೋ ಒಂದು ಪ್ರಾಬ್ಲಮ್ ನಡೀತು ಅಂತ ನೋಡಿದೆ ನ್ಯೂಸಲ್ಲಿ. ಸೊ ದಯವಿಟ್ಟು ಬೈಕ್ ರೈಡ್ ಯಾರ್ಯಾರೆಲ್ಲ ಮಾಡ್ತಾಯಿದ್ದೀರಾ ದಯವಿಟ್ಟು ಸೇಫಾಗಿ ರೈಡ್ ಮಾಡಿ. ಸೊ ಸೋಲೋ ರೈಡ್ ಅಂತೂ ಮಾಡೋಕ್ಕೆ ಹೋಗಬೇಡಿ, ಸಿಕ್ಕಾಪಟ್ಟೆ ಕಷ್ಟ. ಅದರಲ್ಲೂ ತುಂಬ ಹೆಣ್ಣು ಹುಡುಗಿರು ಬೈಕ್ ರೈಡಲ್ಲಿ ಹೋಗೋದು, ಸೋಲೋ ರೈಡ್ ಮಾಡೋದು, ಇದನ್ನೆಲ್ಲ ದಯವಿಟ್ಟು ಅವಾಯ್ಡ್ ಮಾಡಿ. ಯಾಕಂದರೆ ಸೇಫೇ ಇಲ್ಲ ನಿಜವಾಗ್ಲೂ. ಯಾರ್ಯಾರೆಲ್ಲ ಸಿಸ್ಟರ್ಸ್ ನೀವು ಮಾಡ್ತಾಯಿದ್ದೀರಾ ದಯವಿಟ್ಟು ಸೋಲೋ ರೈಡ್ನ ಅವಾಯ್ಡ್ ಮಾಡಿ. ಸೋಲೋ ರೈಡಿಂದ ತುಂಬ ಪ್ರಾಬ್ಲಮ್ಸ್ಗಳು ಬರುತ್ತೆ. ಎಸ್ಪೆಷಲಿ ಗರ್ಲ್ಸ್ಗೆ ತುಂಬ ಪ್ರಾಬ್ಲಮ್ಸ್ ಇದೆ ಸೋಲೋ ರೈಡ್ ಮಾಡೋದ್ರಲ್ಲಿ. ದಯವಿಟ್ಟು ಯಾರೂ ಕೂಡ ಸೋಲೋ ರೈಡ್ ಅಂತೂ ಮಾಡೋಕ್ಕೆ ಹೋಗಬೇಡಿ. ಸೊ ಒಂದು ಗ್ಯಾಂಗ್ ರೈಡ್ ಆ ಥರ ನೀವು ಮಾಡಿದ್ರೆ ಅಂದ್ಕೊಳ್ಳಿ, ಒಂಥರ ಸೇಫ್ ಫೀಲ್ ಆಗುತ್ತೆ. ನೀವು ಸೋಲೋ ಮಾಡ್ತೀರಂದರೆ ಸೇಫೇ ಇರಲ್ಲ. ಸೊ ತುಂಬ ಜನ ಶೂಟ್ ಮಾಡಿದ್ರು ಅಂತ ಹೇಳ್ತಾಯಿದ್ರು ನ್ಯೂಸಲ್ಲಿ. ನೋಡಿದೆ ನ್ಯೂಸಲ್ಲಿ ಸಿಕ್ಕಾಪಟ್ಟೆ ಬೇಜಾರಾಯಿತು. ಯಾಕಂದರೆ ಅವೆಲ್ಲ ಡ್ರೀಮ್ ಪ್ಲೇಸ್ ನನಗೆ, ಲಡಾಖು, ಜಮ್ಮು ಕಾಶ್ಮೀರು ಇವೆಲ್ಲನೂ. ಸೊ ಯಾವಾಗ ಹೋಗ್ತೀನೋ ಗೊತ್ತಿಲ್ಲ. ನಾನು ಬೈಕ್ ರೈಡ್ ಹೋಗಬೇಕು ಅಂತ ಆಸೆ ಇದೆ. ಸೊ ನಾನು ಏನಾನ ಒಂದು ಅಚೀವ್ ಮಾಡಬೇಕು. ಫಸ್ಟು ಅಚೀವ್ ಮಾಡಿಬಿಟ್ಟು ಆಮೇಲೆ ನನ್ನದೇ ಆದಂಥ ಒಂದು ರೂಟಲ್ಲಿ ಹೋಗಬೇಕು. ಸೊ ಆದಷ್ಟು ಬೇಗ ಆಗುತ್ತೆ. ಐ ಹೋಪ್ ನಿಮ್ಮೆಲ್ಲರಿಗೂ ಈ ಒಂದು ಸನ್ರೈಸ್ ಇಷ್ಟ ಆಗಿತ್ತು ಅಂತ ನಂಬ್ತೀನಿ. ಹಂಗೆ ಡಲ್ ಮಾಡ್ತೀನಿ ನೋಡಿ ಬ್ರೈಟ್ನೆಸ್ನ. ಸಂಟಡಾನ್ ಹೆಂಗೆ ಓಕೆ, ಈ ಒಂದು ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈವ್ನಿಂಗ್ ಕಂಟಿನ್ಯೂ ಮಾಡೋಕ್ಕಾದರೆ ಮಾತ್ರನೇ ಕಂಟಿನ್ಯೂ ಮಾಡ್ತೀನಿ, ಇಲ್ಲಾಂದರೆ ಇಲ್ಲ. ಯಾರು ಬೇಜಾರು ಮಾಡ್ಕೊಬೇಡಿ, ಬೈಕೊಬೇಡಿ. ಓಕೆ ಗುರು, ಈ ಒಂದು ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ಕೊತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್, ಲವ್ ಯು ಸೋ ಮಚ್ ಆ್ಯಂಡ್ ಬಾಯ್ ಬಾಯ್.